ಮಸಾಲೆ ಕುಡಿತಾ ಇದ್ದೀನಿ. ಮಸಾಲೆ ಮಜ್ಜಿಗೆ ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗಲ್ಲಿ ನೋಡಿ, ಬರೀ ನಮ್ಮ ಖುಷಿಯನ್ನು ಹಂಚಿಕೊಂಡ್ರೆ ಅದು ಲಾಗ್ ಅನ್ಸ್ಕೊಳ್ಳೋದಿಲ್ಲ. ನಮ್ಗೆ ಏನಾದರೂ ಕಷ್ಟ ಬಂದ್ರೂ ಅದನ್ನು ಹಂಚ್ಕೊಳ್ಬೇಕು, ಅದಕ್ಕೆ ಲಾಗ್ ಅಂತ ಹೇಳ್ತಾರೆ. ಏನಪ್ಪ ಕಷ್ಟ ಬಂದಿದೆ ಆ ಥರ ಏನೂ ಇಲ್ಲ. ಸ್ವಲ್ಪ ಇವತ್ತು ನನಗೆ ಹೊಟ್ಟೆ ನೋವು ಬಂದುಬಿಟ್ಟು ಸಡನ್ನಾಗಿ ಸ್ವಲ್ಪ ಹುಷಾರಿಲ್ಲ. ಬೆಳಗ್ಗೆ ವಾಮಿಟು ಮತ್ತು ಡಿಸೆಂಟ್ರಿ ಆಯಿತು. ಸೊ ಅದಕ್ಕೆ ಮಲಗಿಬಿಟ್ಟಿದ್ದೆ. ಡಾಕ್ಟ್ರ್ ಬಂದು ಹೋದರು, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಸ್ವಲ್ಪ ಅಮ್ಮ ಊಟ ಮಾಡುವಂತ ಇರಿಸಿದ್ರು. ಎದ್ಬಿಟ್ಟು ಊಟ ಮಾಡಿ ಈಗ ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಅನ್ಕೋತಾ ಇದ್ದೀನಿ. ನೋಡಿ ಇದರಲ್ಲಿ ಮಸಾಲೆ ಎಲ್ಲ ಹಾಕಿದ್ದಾರೆ ಅಮ್ಮ ಮಜ್ಜಿಗೆನಲ್ಲಿ. ಮಸಾಲೆ ಕುಡಿತಾ ಇದ್ದೀನಿ, ಮಸಾಲೆ ಮಜ್ಜಿಗೆ ನೋಡಿ. ಇದು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮಜ್ಜಿಗೆ ತುಂಬ ಒಳ್ಳೆಯದು. ಅಂದರೆ ಹೊಟ್ಟೆ ನೋವಾಗಿರ್ಬೋದು, ಡಿಸೆಂಟ್ರಿ, ವಾಮಿಟಿಂಗ್ ಇದೆಲ್ಲ ಸಮಸ್ಯೆ ಇರುವಾಗ ಸ್ವಲ್ಪ ಇದು ಮಜ್ಜಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬಾಡಿನಲ್ಲಿ. ಸೊ ಇದರದ್ದು ಲಾಭಗಳನ್ನು, ಅಂದರೆ ಈ ಮಜ್ಜಿಗೆನ ತೊಗೊಳೋದ್ರಿಂದ ನಮಗೆ ಏನೇನು ಲಾಭಗಳಾಗ್ತವೆ ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಇದು ನೋಡಿ, ಮಜ್ಜಿಗೆ ಬರೀ ಬೇಸಿಗೆನಲ್ಲೇ ಕುಡಿಬಾರ್ದು. ಬರೀ ಬೇಸಿಗೆನಲ್ಲಿನೇ ತಗೊಳ್ಳೋದು ಒಂದು ತಪ್ಪು ಕಲ್ಪನೆ. ಯಾವಾಗ್ಲೂ ಹಾಲಿಗೆ ಕಂಪೇರ್ ಮಾಡಿದರೆ ಮಜ್ಜಿಗೆ ದೇಹಕ್ಕೆ ತುಂಬ ಒಳ್ಳೆಯದು. ನಾವಿವನ್ನು ನಮ್ಮ ಯೋಗಾಸನ ಕ್ಲಾಸ್ಗಳಲ್ಲೆಲ್ಲ ಮಜ್ಜಿಗೆಯನ್ನು ಪ್ರಿಪೇರ್ ಮಾಡ್ತಾರೆ. ಹಾಲು ಬೇಡ ಅಂತ ಹೇಳ್ತಾರೆ, ಮಜ್ಜಿಗೆನೇ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಇದರಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ ಮಜ್ಜಿಗೆನಲ್ಲಿ. ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ನಿರ್ಜಲೀಕರಣ ಅಂತ ಹೇಳ್ತೀವಿ. ಅಂದರೆ ನಾವೆಷ್ಟೇ ನೀರು ಕುಡ್ದಂಗೆ ಅನ್ನಿಸ್ತಾ ಇರೋಂಗಿಲ್ಲ ಬಾಡಿಗೆ. ಸೊ ಅಂಥ ಸಮಯದಲ್ಲಿ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮಜ್ಜಿಗೆನ. ಅಂದರೆ ನೀರಿನ ಜಾಸ್ತಿ ಯಾರಿಗೆಲ್ಲ ನೀರು ಕುಡಿಬಾರ್ದು ಅಂತ ಅನ್ನಿಸ್ತಾ ಇರುತ್ತೆ, ಅವರು ಮಜ್ಜಿಗೆ ಕುಡಿದ್ರೆ, ಕೆಲವರಿಗೆ ನೀರು ಕುಡಿಯೋಕೆ ಇಷ್ಟ ಆಗ್ತಿರಂಗಿಲ್ಲ, ಕೆಲವರಿಗೆ ಕುಡಿತಾರೆ. ಆಲ್ಮೋಸ್ಟ್ 90% ಎಲ್ಲರೂ ನೀರಿಲ್ಲದೆ ಇರೋದಿಲ್ಲ. ಕೆಲವರಿಗೆ ನೀರನ್ನು ಕುಡಿದ್ರೆ ಅವ್ರಿಗೆ ಏನೋ ಒಂಥರ ಒಂದು ತಪ್ಪು ಕಲ್ಪನೆ ಇರುತ್ತೆ ನೀರಿನ ಬಗ್ಗೆ. ಸೊ ಅಂಥವ್ರು ಈ ಮಜ್ಜಿಗೆಯನ್ನು ಕುಡಿದ್ರಿಂದ ಅವರಿಗೆ ನಿರ್ಜಲೀಕರಣ ಸಮಸ್ಯೆಯನ್ನು ಹೋಗಲಾಡಿಸ್ಬೋದು. ಮತ್ತು ಇದರಲ್ಲಿ ನೋಡಿ, ಇದರಲ್ಲಿರ್ತಕ್ಕಂಥದ್ದು ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಅಂತ ಇರ್ತವೆ ಇದರ ಪೋಷಕಾಂಶಗಳು. ಕ್ಯಾಲ್ಸಿಯಂ ಇರೋದ್ರಿಂದ ಕ್ಯಾಲ್ಸಿಯಂ ನಮ್ಮ ಮೂಳೆಗಳ ಹೆಲ್ತಿಗೆ ಚೆನ್ನಾಗಿರುತ್ತೆ, ಮೂಳೆಗಳು ಗಟ್ಟಿಗೊಳ್ತವೆ, ಮತ್ತು ಹಲ್ಲುಗಳಿಗೆ ಚೆನ್ನಾಗಿರುತ್ತೆ. ಇದನ್ನು ಕುಡಿಯೋದ್ರಿಂದ ಹಲ್ಲುಗಳು ಕೂಡ ಗಟ್ಟಿಗೊಳ್ತವೆ, ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆಗಳು ಕೂಡ ಗಟ್ಟಿಗೊಳ್ತವೆ. ಮತ್ತು ಇದ್ರದ್ದು ಕೆಲವೊಂದು ಲಾಭಗಳನ್ನ ಹೇಳೋದಾದರೆ, ಕೆಲವರಿಗೆ ಅಜೀರ್ಣತೆ ಸಮಸ್ಯೆ ಇರುತ್ತೆ, ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ಲ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಮತ್ತು ಮಲಬದ್ಧತೆ ಸಮಸ್ಯೆ ಇರೋರು, ಅಜೀರ್ಣತೆ ಸಮಸ್ಯೆ ಇರೋರು ಇದನ್ನು ಕುಡಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ಮಜ್ಜಿಗೆ. ಮತ್ತು ಇದು ಅದರ ಜೊತೆಗೇನೆ ನಮ್ಮ ಕೂದಲಿಗೆ ಒಂದು ಹೊಳಪನ್ನು ತಂದು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಮಜ್ಜಿಗೆ. ಮತ್ತು ಚರ್ಮಕ್ಕೂ ತುಂಬ ಒಳ್ಳೆಯದು. ಚರ್ಮದ ಏನಾದರೂ ಅಲರ್ಜಿಗಳಿದ್ದರೆ ಅವರಿಗೆ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮಜ್ಜಿಗೆ. ಮತ್ತು ಇನ್ನು ಕೆಲವೊಂದು ಹೇಳಬೇಕಂದ್ರೆ, ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ ಇದು. ಅಂದರೆ BP ಯಾರಿಗೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತಲ್ಲ, ಅವರು ಇದನ್ನು ಸೇವಿಸಿದರೆ BP ಕಂಟ್ರೋಲಲ್ಲಿರುತ್ತೆ. ರಕ್ತದ ಒತ್ತಡನ ಚೆನ್ನಾಗಿಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಇದು ಮಜ್ಜಿಗೆ. ದಿನ ಕುಡಿಯೋದ್ರಿಂದ, ಕೆಲವರು ಬೇಸಿಗೆಯಲ್ಲಿ ಮಾತ್ರ ಪ್ರಿಪೇರ್ ಮಾಡ್ತಾರೆ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಡೈಲಿ ಮಧ್ಯಾಹ್ನ ಟೈಮಿಗೆ ಅಥವಾ ಊಟ ಆದ ನಂತರ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಕೆಲವರಿಗೆ ಇನ್ನೂ ಕೆಲವೊಂದು ಬೆನಿಫಿಟ್ಸ್ ಇದ್ದಾವೆ ಇದ್ರು. ಇನ್ನು ಹೇಳಬೇಕಂದ್ರೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಅಂದರೆ ನಮ್ಗೆ ಏನಾದರೂ ಸಡನ್ನಾಗಿ ಸಮಸ್ಯೆ ಆದಾಗ, ನಾನು ಇವತ್ತು ಹೇಳಿದೆ ನನಗೆ ಸಡನ್ನಾಗಿ ಇವತ್ತು ವಾಮಿಟಿಂಗು, ಸ್ವಲ್ಪ ಡಿಸೆಂಟ್ರಿ ಆಯಿತು ಅಂತ ಹೇಳ್ಬಿಟ್ಟು, ಈ ಥರ ಏನಾದರೂ ಸಡನ್ನಾಗಿ ನಮಗೆ ಸಮಸ್ಯೆ ಆದಾಗ ಈ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಂದರೆ ನಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ. ಇದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಮತ್ತು ಯಾರಿಗೆಲ್ಲ ತೂಕ ಇಳಿಸೋ ಅಂಥದ್ದು ತಲೆನಲ್ಲಿರುತ್ತೆ, ತೂಕ ಇಳಿಸ್ಬೇಕಪ್ಪ ನಾವು ದಪ್ಪ ಇದ್ದೀವಿ ಅಂತ ಅಂತಿರ್ತಾರಲ್ಲ, ಸೊ ಅವರು ತಗೊಳ್ಳೋದ್ರಿಂದ ಅವರ ತೂಕವನ್ನು
ಇಳಿಸೋದಕ್ಕೆ ಇದು ಇದು ಹೆಲ್ಪ್ ಮಾಡುತ್ತೆ. ಇದು ತೂಕವನ್ನು ಕಡಿಮೆ ಮಾಡೋದಕ್ಕೆ, ಯಾಕಂದರೆ ಇದರಲ್ಲಿ ಲೋ ಕ್ಯಾಲರಿ ಇರುತ್ತೆ. ಲೋ ಕ್ಯಾಲರಿ ಇರೋದ್ರಿಂದ ಅವರ ವೇಟನ್ನು ರೆಡ್ಯೂಸ್ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಮಜ್ಜಿಗೆ. ಸೊ ನೋಡಿದ್ರಲ್ಲ, ಅಂದರೆ ಎಷ್ಟೊಂದು ಬೆನಿಫಿಟ್ಸ್ ಇದ್ದಾವೆ ಈ ಮಜ್ಜಿಗೆಯನ್ನು ಕುಡಿಯೋದ್ರಿಂದ. ನಮಗೇನೂ ಗೊತ್ತೇ ಇರೋದಿಲ್ಲ ಮಜ್ಜಿಗೆ. ಕೆಲವೊಮ್ಮೆ ನಾವು ಹೀಗೆ ನಿಷ್ಕಾಳಜಿ ಮಾಡಿಬಿಡ್ತೀವಿ. ಹಾಲನ್ನು ಕುಡಿದ್ರೆ ನಡೆಯುತ್ತೆ. ಹಾಲಲ್ಲಿ ಅದನ್ನು ನಮ್ಮ ಮೂಳೆಗಳ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಕ್ಯಾಲ್ಸಿಯಂ ಇರುತ್ತೆ ಹಾಲಿನಲ್ಲಿ, ಅದು ಓಕೆ. ಬಟ್ ಅದಕ್ಕಿಂತ ಕಂಪೇರ್ ಮಾಡಿದರೆ ಹಾಲನ್ನು ಡೈಲಿ ತೊಗೊಳ್ಳೋದ್ರಿಂದ ನಮಗೆ ಕಫದ ಸಮಸ್ಯೆ ಆಗ್ಬೋದು. ಈಗ ಚಿಕ್ಕ ಮಕ್ಕಳಿಗೂ ನೋಡಿ, ಹಾಲು ಕುಡಿದು ಜಾಸ್ತಿ ಕಫ ಅಂತ ಸಮಸ್ಯೆನ ಎದುರಿಸ್ತಿರ್ತಾರೆ ಮಕ್ಕಳು. ಹಾಗಾಗಿ ಹಾಲಿನಕ್ಕಿಂತ ಈಗ ದೊಡ್ಡವರಿಗೆ ಹಾಲಿನಿಗೆ ಕಂಪೇರ್ ಮಾಡಿದರೆ ಮಜ್ಜಿಗೆಯನ್ನು ಕುಡಿಯೋದು ತುಂಬ ಒಳ್ಳೆಯದು. ಇದು ಯಾವುದೇ ನಮ್ಮ ಬಾಡಿಗೆ ಹಾರ್ಮ್ನೆಸ್ಸನ್ನು ತಂದು ಕೊಡೋದಿಲ್ಲ. ಹಾಲನ್ನು ನಾವು ಡೈಲಿ ಕಂಟಿನ್ಯೂ ಮಾಡಿದರೆ ಕುಡಿಬೇಕು, ಅದನ್ನು ಇಲ್ಲ ಅಂತಲ್ಲ, ಕುಡಿದ್ರೆ ನಾವು ಸ್ವಲ್ಪ ಅದರ ತಕ್ಕನಾಗಿ ಕೆಲಸ ಮಾಡಬೇಕು. ಅದರ ರಿಪ್ಲೇಸ್ಮೆಂಟ್ ನಾವು ಮಜ್ಜಿಗೆನ ಕುಡಿಯೋದು ಉತ್ತಮ ಅಂತ ನನ್ನ ಅನಿಸಿಕೆ. ಈ ಮಜ್ಜಿಗೆಯಿಂದ ಇಷ್ಟೊಂದು ಲಾಭಗಳಿವೆ. ಅಂದರೆ ನಾನು ಹೇಳಿದ್ರ ಹಾಗೆ ನಿಮಗೆ ಅದರದ ಲಾಭಗಳನ್ನು ತಿಳ್ಕೊಂಡು ನಿಮಗೂ ಹೇಳ್ತಕ್ಕಂಥ ಉದ್ದೇಶನೇ ನನ್ನ ವಿಡಿಯೋ ಮಾಡೋದಿರುತ್ತೆ. ಸೊ ಅದರದ ಲಾಭವನ್ನು ನಾನಿವತ್ತು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಹೋಗಿದ್ದಾರೆ, ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ಈ ಮಜ್ಜಿಗೆ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.